ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಹೃದಯ ಭಾಗದಲ್ಲಿರುವಂಥ ಮಹಾತ್ಮ ಗಾಂಧಿ ಪಾರ್ಕ್, ಇದಕ್ಕೆ ಅದರದಾದಂಥ ಇತಿಹಾಸ ಇದೆ. ಸುಮಾರು 20 ಎಕರೆಗೂ ಹೆಚ್ಚು ವಿಸ್ತೀರ್ಣವುಳ್ಳಂಥ ಪಾರ್ಕ್ ಆಗಿರುತ್ತಿದ್ದು, ಇದನ್ನು ಸಮಗ್ರವಾಗಿ ಅಭಿವೃದ್ಧಿ ಈಗಾಗಲೇ ಒಂದು ಬಾರಿ ಮಾಡಿದ್ರೂ ಕೂಡ ಹಲವಾರು ಕಾರಣಗಳಿಂದ ಸೂಕ್ತ ನಿರ್ವಹಣೆ ಕೊರತೆಯಿಂದ ಅದು ನೆನೆಗುದಿಗೆ ಬಿದ್ದಿತ್ತು. ಬಹಳ ಮುಖ್ಯವಾಗಿ ಆ ಒಂದು ಜಾಗವನ್ನು ಮೊದಲು ನಾವು ಪ್ರೈವೇಟ್ ಕಾಂಟ್ರಾಕ್ಟರ್ ಮೂಲಕ ಮಹಾನಗರ ಪಾಲಿಕೆ ವತಿಯಿಂದ ನಿರ್ವಹಣೆ ಮಾಡ್ತಾ ಇದ್ವಿ. ಆ ಸಂದರ್ಭದಲ್ಲಿ ಸರಿಯಾದ ನಿರ್ವಹಣೆ ಇಲ್ಲದಂತೆ ಗಿಡ ಗಂಟೆಗಳು, ಪೊದೆಗಳು ಇತ್ಯಾದಿ ಹೆಚ್ಚಾಗಿ ಬೆಳೆದುಕೊಂಡು ಬಿಟ್ಟು, ಜೊತೆಗೆ ಅಲ್ಲಿ ಬರುವಂಥ ಏನು ಪಾರ್ಕಿಗೆ ವಿಸಿಟ್ ಮಾಡ್ತಾರೆ ಬಹುತೇಕ ಕೆಲವೊಂದು ಒಳ್ಳೆ ಸಮಂಜಸವಲ್ಲದ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಾ ಇರೋದು ಕೂಡ ಗಮನಕ್ಕೆ ಬಂದಿರುತ್ತೆ ಪಾಲಿಕೆ ವತಿಯಿಂದ. ಹಾಗಾಗಿ ಬಹಳಷ್ಟು ಸಂದರ್ಭಗಳಲ್ಲಿ ಅಹಿತಕರವಾದ ಘಟನೆಗಳು ಕೂಡ ನಡೆದಿರೋದು ಗಮನಕ್ಕೆ ಬಂದಿರುತ್ತೆ. ಮತ್ತು ಹಲವಾರು ಬರ್ತ್ಡೇ ಪಾರ್ಟಿಗಳು ನಡೆಯುವಂಥದ್ದು, ಆ ಬರ್ತ್ಡೇ ಪಾರ್ಟಿಗಳು ಮತ್ತು ಇತ್ಯಾದಿಗಳಲ್ಲಿ ಮದ್ಯಪಾನ ಇತ್ಯಾದಿ ಆಗುವಂಥದ್ದು. ಹೀಗಾಗಿ ಒಂದು ಕೌಟುಂಬಿಕ ಸೌಹಾರ್ದಯುತ ಭದ್ರತೆಯ ಸುರಕ್ಷತೆಯ ವಾತಾವರಣ ಅಲ್ಲಿ ಇಲ್ಲದಲೇ ಇರುವಂಥದ್ದು ಪಾಲಿಕೆ ಗಮನಕ್ಕೆ ಬಂದು ಈ ಒಂದು ಕಾಂಟ್ರಾಕ್ಟರ್ ಮೂಲಕ ನಿರ್ವಹಣೆ ಮಾಡ್ತಾ ಇರುವಂಥ ಕ್ರಮವನ್ನು ಸಂಪೂರ್ಣವಾಗಿ ಡಿಸೆಂಬರ್ 1, 2025 ಅದನ್ನು ಸ್ಥಗಿತಗೊಳಿಸಲಾಗಿರುತ್ತೆ. ಮತ್ತು ಅದು ಜನಸ್ನೇಹಿಯಾಗಿರಬೇಕು, ಸುರಕ್ಷತೆ ಇರಬೇಕು, ಭದ್ರತೆ ಇರಬೇಕು ಮತ್ತು ಆಹ್ಲಾದಕರವಾದ ವಾತಾವರಣವನ್ನು ಶಿವಮೊಗ್ಗ ಸಹೃದಯ ನಾಗರಿಕರು ಕುಟುಂಬ ಸಮೇತರಾಗಿ ಅದನ್ನು ಅನುಭವಿಸಬೇಕು ಅನ್ನೋ ದೃಷ್ಟಿಯಿಂದ ಹಲವಾರು ವಿಶಿಷ್ಟ ವಿಭಿನ್ನ ಕಾರ್ಯಗಳನ್ನು ನಾವು ಗಾಂಧಿ ಪಾರ್ಕ್ನಲ್ಲಿ ಅಭಿವೃದ್ಧಿಗೊಳಿಸುತ್ತಾ ನಾವು ಕ್ರಮಗಳನ್ನು ಕೈಗೊಂಡಿರ್ತಾರೆ. ಮುಖ್ಯವಾಗಿ ಭದ್ರತೆ ದೃಷ್ಟಿಯಿಂದ ಸುಮಾರು 14 ಜನ ಹೋಮ್ ಗಾರ್ಡ್ಸ್ಗಳ ಸೇವೆಯನ್ನು ನಾವು ಪಡೆದಿರ್ತೇವೆ. ಅದನ್ನು ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಗೆ ಒಂದು ಶಿಫ್ಟು, 2 ಗಂಟೆಯಿಂದ ರಾತ್ರಿ 8 ಗಂಟೆ 7 ಜನ ಭದ್ರತಾ ಹೋಮ್ ಗಾರ್ಡ್ಗಳು ಅದನ್ನು ಭದ್ರತೆ ನೋಡ್ಕೊಳ್ತಾರೆ. ಸುಮಾರು 30ಕ್ಕೂ ಹೆಚ್ಚು CCTV ಕ್ಯಾಮ್ರಾಗಳನ್ನು ನಾವು ಅದನ್ನು ಅಳವಡಿಸ್ಕೊಂಡಿದ್ದೇವೆ ಮತ್ತು ಅದನ್ನು ಮಾನಿಟರ್ ಮಾಡ್ತಾ ಇದ್ದೇವೆ ಯಾವ ರೀತಿ ಆಗ್ತಾ ಇದೆ ಅಂದ್ಬಿಟ್ಟು. ಆ ಸ್ವಿಮ್ಮಿಂಗ್ ಪೂಲ್ ಅಭಿವೃದ್ಧಿಗೊಳಿಸಲಾಗಿದೆ. ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಒಂದು ಸಮಿತಿಯನ್ನು ನೇಮಕ ಮಾಡಿ 15 ದಿನದಲ್ಲಿ ಅದನ್ನು ಕೂಡ ಚಾಲನೆಗೊಳಿಸ್ತವೆ. ಆ ಒಂದು ಭದ್ರತಾ ದೃಷ್ಟಿನಲ್ಲಿ ನಮಗೆ ಆ ಪುಟಾಣಿ ರೈಲು ಚಿನ್ನಾರಿ ಎಕ್ಸ್ಪ್ರೆಸ್ ಅಂತ ಏನಿತ್ತು, ಅದು ಒಂದು ಅಪಘಾತ ಉಂಟಾಗಿ ಕೆಲವೊಂದು ಬೆಂಕಿ ಥರದ ಒಂದು ಹೊಗೆ ಉತ್ಪತ್ತಿಯಾಗಿತ್ತು ಅಂತ ಕಂಡು ಬಂದು ಸಂಪೂರ್ಣ ಇಂಜಿನ್ನೇ ಪ್ರತ್ಯೇಕ ಮಾಡಿ ರೈಲ್ವೆ ಡಿಪಾರ್ಟ್ಮೆಂಟಿಂದ ಅದು ಸೂಕ್ತವಾಗಿ ಪರಿಶೀಲನೆ ಮಾಡಿ ಹೊಸ ಇಂಜಿನ್ ಅಳವಡಿಸಿ ಈಗ ಅದು ಸುರಕ್ಷತೆಗೆ ಹೆಚ್ಚು ಒತ್ತು ಕೊಟ್ಟು ಅದನ್ನು ಚಾಲನೆಗೊಳಿಸಲಾಗ್ತಾ ಇದೆ. ಜೊತೆಗೆ ಪೇವರ್ ಸ್ಟೋನ್ ಅಭಿವೃದ್ಧಿ ಇರಬಹುದು, ಫೌಂಟೇನ್ಗಳ ಅಭಿವೃದ್ಧಿ ಇರಬಹುದು, ಹೆಚ್ಚು ಗಿಡಗಳನ್ನು ನೆಡುಗೊಳಿಸುವಂಥ ಒತ್ತು ಕೊಡೋದು, ಈ ಥರ ಎಲ್ಲವನ್ನು ಕೂಡ ಗಮನ ಹರಿಸಲಾಗ್ತಾ ಇದೆ. ಗಿಡಗಳನ್ನು ಹೆಚ್ಚು ಬೆಳೆಸಲಿಕ್ಕೆ, ಹಸಿರೀಕರಣ ಮಾಡಲಿಕ್ಕೆ ಹೊರಟಾಗ ನಮಗೆ ಒದಗಿರುವಂಥ ಮುಖ್ಯವಾದ ಸಮಸ್ಯೆ ಅಲ್ಲಿ ನೀರಿನ ಸೌಲಭ್ಯ ಇರುವಂಥದ್ದು. ಹಾಗಾಗಿ ಒಂದು 2-3 ಬೋರ್ವೆಲ್ಗಳನ್ನು ಕೊರೆಸಿದ್ರು ಕೂಡ ಅದು ಫೇಲ್ ಆಗಿತ್ತು. ಬಟ್ ಈಗ ಒಂದು 2 ಬೋರ್ವೆಲ್ಗಳಲ್ಲಿ ನೀರು ಬಂದಿದೆ. ಅದನ್ನು ಬಳಸ್ಕೊಂಡು ಮತ್ತು ಅಲ್ಲಿ ಒಂದು ತೆರೆದ ಒಂದು ಬಾವಿ ಇದೆ, ಆ ಬಾವಿಯಿಂದ ನೀರನ್ನು ಬಂದುಬಿಟ್ಟು ಒಂದು ಅಲ್ಲಿರುವಂಥ ಆರ್ಟಿಫಿಷಿಯಲ್ ಕೊಳದಕ್ಕೆ ಹಾಯಿಸೋದ್ರ ಮೂಲಕ ಸ್ಪ್ರಿಂಕ್ಲರ್ ಸಿಸ್ಟಮ್ನ ಅಳವಡಿಸ್ತಾ ಇದ್ದೀವಿ. ಈಗ ನಾವು ಇನ್ನು 15 ದಿನಗಳಲ್ಲಿ ಆ ಸ್ಪ್ರಿಂಕ್ಲರ್ ಸಿಸ್ಟಮ್ ಸಂಪೂರ್ಣ ಕಾರ್ಯ ಮುಗಿಯೋದ್ರಿಂದ ಆ ಸ್ಪ್ರಿಂಕ್ಲರ್ ಸಿಸ್ಟಮ್ ಮೂಲಕ ನೀರು ಇಡೀ ಗಾಂಧಿ ಪಾರ್ಕಿಗೆ ಸರಬರಾಜಾಗುವಂಥ ಕ್ರಮಗಳನ್ನು ಕೈಗೊಂಡಿದ್ದಾವೆ. ಸೊ ಹಾಗಾಗಿ ನಾವು ಮುಂದೆ ಗಿಡಗಳನ್ನು ಹೆಚ್ಚು ಬೆಳೆಸೋದ್ರ ಮೂಲಕ, ಹಸಿರೀಕರಣವನ್ನು ಕೂಡ ಹೆಚ್ಚುಗೊಳಿಸೋದ್ರ ಮೂಲಕ ಗಾಂಧಿ ಪಾರ್ಕ್ಗೆ ಹೊಸ ಸೊಬಗನ್ನು ಮೂಡಿಸುವಂಥ ನಾವು ಕ್ರಮಗಳನ್ನು ಕೈಗೊಂಡಿದ್ದಾವೆ. ಇದಲ್ಲದೆ ಮಕ್ಕಳ ಆಟಿಕೆ ಸಾಮಾನುಗಳನ್ನು, ಅತ್ಯಾಧುನಿಕ ಆಟಿಕೆ ಸಾಮಾನುಗಳನ್ನು ಹಾಕ್ಕೊಂಡಿದ್ದಾವೆ, ಜಿಮ್ ಉಪಕರಣಗಳನ್ನು ಹಾಕ್ಕೊಂಡಿದ್ದಾವೆ. ಗಾಂಧಿ ಪಾರ್ಕ್ಗೆ ಆವರಣದಲ್ಲಿ ಹೊಂದಿಕೊಂಡಂಥ ಸ್ಮಾರ್ಟ್ ಸಿಟಿಯಿಂದ ಡೆವಲಪ್ ಆದಂಥ ವೈಲ್ಡ್ ಲೈಫ್ ಇಂಟರ್ಪ್ರಿಟೇಷನ್ ಪಾರ್ಕ್, ವನ್ಯಜೀವಿಯ ಒಂದು ಸಾಕ್ಷ್ಯ ಚಿತ್ರಣವುಳ್ಳಂಥ ಒಂದು, ಅದು ಸಾಹಿತ್ಯ ಇರಬಹುದು, ನಮ್ಮ ಶಿವಮೊಗ್ಗ ಜಿಲ್ಲೆಯ ಪರಂಪರೆ ಆಗಿರ್ಬೋದು, ಭವ್ಯತೆ ಮತ್ತು ಪರಂಪರೆ ದೃಷ್ಟಿಕೋನ ಇರಬಹುದು, ವೈಜ್ಞಾನಿಕ ದೃಷ್ಟಿಕೋನ ಇರಬಹುದು, ಅವನ್ನೆಲ್ಲವನ್ನು ಬಿಂಬಿಸುವಂಥ ಪ್ರಾಣಿ ಪಕ್ಷಿ ಸಂಕುಲಗಳ ವ್ಯವಸ್ಥೆಗಳನ್ನು ಮಕ್ಕಳಿಗೆ ಬಂದು ತುಂಬ ಚೆನ್ನಾಗಿ ಅರ್ಥವಾಗುವಂತೆ ಮಾಡುವಂಥ ಒಂದು ಪ್ರಾತ್ಯಕ್ಷಿಕ ಮಾಡ್ಯೂಲ್ಗಳನ್ನ ಅಲ್ಲಿಟ್ಟಿದ್ದಾವೆ. ಅದನ್ನು ಕೂಡ ಲೋಕಾರ್ಪಣೆ ಮಾಡ್ತಾ ಇದ್ದಾವೆ. ಸೊ ಹಾಗಾಗಿ ಗಾಂಧಿ ಪಾರ್ಕ್ನ ಒಂದು ಆಹ್ಲಾದಕರ ವಾತಾವರಣ ಜೊತೆಗೆ ಪಕ್ಕದಲ್ಲಿರುವಂಥ ವೈಲ್ಡ್ ಲೈಫ್ ಇಂಟರ್ಪ್ರಿಟೇಷನ್ ಸೆಂಟರನ್ನು ಕುಟುಂಬ ಸಮೇತವಾಗಿ ಶಿವಮೊಗ್ಗ ಸಹೃದಯ ನಾಗರಿಕ ಬಾಂಧವರು ಅದನ್ನು ಬಳಸಿಕೊಂಡು ಸುರಕ್ಷತೆ, ಭದ್ರತೆ, ಸ್ವಚ್ಛತೆ, ಆಹ್ಲಾದಕರವಾದ ವಾತಾವರಣ ಮತ್ತು ಜ್ಞಾನಾರ್ಜನೆ ಇವೆಲ್ಲವೂ ಕೂಡ ಒಟ್ಟಾಗಿ ಪಡ್ಕೊಳ್ಳುತ್ತಾ ಮಹಾನಗರ ಪಾಲಿಕೆ ಒಂದು ಗಾಂಧಿ ಪಾರ್ಕ್ ನಿರ್ವಹಣಾ ಸಮಿತಿ ಅಂತ ಮಾಡ್ಕೊಂಡಿದ್ದಾವೆ. ಆ ಸಮಿತಿಯಲ್ಲಿ ಎಲ್ಲ ಅಧಿಕಾರಿಗಳು ಅದರಲ್ಲಿ ಒಂದು ಮೆಂಬರ್ಗಳಾಗಿರ್ತವೆ. ಕಾಲಕ್ಕೆ ಅದನ್ನು ಸಭೆಯನ್ನು ಸೇರಿ ಸಣ್ಣ ಪುಟ್ಟ ಕೊರತೆಗಳಿದ್ರೂ ಕೂಡ ಮುಂದೆ ಸರಿದೂಗಿಸ್ಕೊಂಡು ಅದನ್ನು ಉತ್ತಮ ರೀತಿಯಲ್ಲಿ ಒಂದು ಶಿವಮೊಗ್ಗ ಮಹಾನಗರ ಪಾಲಿಕೆಯ ಸಹೃದಯ ಜನಗಳಿಗೆ ಅದು ಅರ್ಪಣೆ ಆಗಬೇಕಂತ ಕಾರ್ಯಗಳನ್ನು ಕೈಗೊಂಡಿದ್ದಾವೆ.
ಜೊತೆಗೆ ನಾವು ಒಂದು ಏನು ಗಾಂಧಿ ಪಾರ್ಕ್ನಲ್ಲಿ ಹೋಮ್ ಗಾರ್ಡ್ಗಳಿದೆ, ಅದರಲ್ಲಿ ಮಹಿಳಾ ಸಿಬ್ಬಂದಿಗಳು ಕೂಡ ಇದ್ದಾರೆ. ಅದರ ಜೊತೆಗೆ ನಾವು ಪೊಲೀಸ್ ಜೊತೆ ಕೂಡ ನಿರಂತರ ಸಂಪರ್ಕ ಇದ್ದಾವೆ. ರಾತ್ರಿ 8 ಗಂಟೆ ಆದಮೇಲೆ ಯಾವುದೇ ಥರದ ತೊಂದರೆಗಳಾಗಬಾರ್ದು ಅಂದ್ಬಿಟ್ಟು ಕ್ರಮಗಳನ್ನು ಕೈಗೊಂಡಿದ್ದಾವೆ. ಜೊತೆಗೆ ಸುತ್ತ ಬಂದು ಫೆನ್ಸಿಂಗ್ ಅಲ್ಲಲ್ಲಿ ಬಂದು ಒಡೆದು ಹೋಗಿರುತ್ತೆ. ಆ ಫೆನ್ಸಿಂಗ್ನು ಕೂಡ ಸುಭದ್ರ ಮಾಡುವಂಥ ಕಾಮಗಾರಿಗಳು ಕೂಡ ಟೆಂಡರ್ ಕರ್ಕೊಂಡಿದ್ದೇವೆ ನಾವು. ಪೊಲೀಸರು ಸಂಪರ್ಕ ಇದ್ದೇವೆ ಮತ್ತು ಅಕ್ಕಾಪಡೆನೂ ಕೂಡ ನಮಗೆ ಸಹಾಯವನ್ನು ಸಂದರ್ಭಯುಕ್ತವಾಗಿ ಸಹಾಯವನ್ನು ಕೂಡ ಮಾಡ್ತಾ ಇದೆ. ಒಟ್ಟಿನಲ್ಲಿ ಗಾಂಧಿ ಪಾರ್ಕ್ನಲ್ಲಿ ಸರ್ವತೋಮುಖ ಅಭಿವೃದ್ಧಿಗೆ ಮುಂದೆ ನಿರ್ವಹಣಾ ದೃಷ್ಟಿಯಿಂದ ಹಲವಾರು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಎಲ್ಲ CCTVಗಳು ಕೂಡ ಮ್ಯಾನೇಜ್ಮೆಂಟು ಮತ್ತು ಕೌಂಟ್ರ್ ಮ್ಯಾನೇಜ್ಮೆಂಟು ಮತ್ತು ಅದರ ಪರಿಶೀಲನೆ ಪ್ರತಿಯೊಂದು ಕೂಡ ಮಾನಿಟರ್ ಮಾಡ್ತಾ ಇದ್ದಾವೆ. ಉದಾಹರಣೆಗೆ ಈಗ ನಾವು 10 ರೂಪಾಯಿ ಶುಲ್ಕವನ್ನು ವಿಧಿಸ್ತೇವೆ, ಅದು ನೇರವಾಗಿ ಸರ್ಕಾರದ ಖಜಾನೆಗೆ ಜಮಾ ಆಗಬೇಕು. ಅದನ್ನು ಮಾನಿಟರ್ ಮಾಡಲಿಕ್ಕೆ ಒಂದು ತಂಡ ಇರುತ್ತೆ. CCTV, ಎಲೆಕ್ಟ್ರಿಕಲ್ ಬಲ್ಬು, ಫೌಂಟೇನ್ಗಳನ್ನ ನೋಡ್ಕೊಳ್ಳಿಕ್ಕೆ ಒಂದು ತಂಡ ಇರುತ್ತೆ. ನಮ್ಮ ಎಲೆಕ್ಟ್ರಿಕಲ್ ತಂಡಗಳಿರ್ತವೆ. ಈ ರೀತಿ ಹಲವಾರು ತಂಡಗಳು ಅದನ್ನು ನಾವು ಕಾಲಕ್ಕೆ ಕಂಟ್ರೋಲ್ ಮತ್ತು ಮಾನಿಟರಿಂಗ್ ಕೂಡ ಮಾಡ್ತಾ ಇದ್ದಾವೆ.